ಇಂದು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು. ಸಹಜವಾಗಿಯೇ ಈ ಸುದ್ದಿಗೋಷ್ಠಿ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಯಾಕೆ ಮಹತ್ವವನ್ನು ಪಡ್ಕೊಳ್ತಾ ಇದೆ ಅಂತಂದ್ರೆ ರಾಜ್ಯಸಭಾ ಟಿಕೆಟ್ ಅನ್ನ ಕೊಟ್ಟಿಲ್ಲ, ಸಿಕ್ಕಿಲ್ಲ ಅನ್ನುವಂತ ಒಂದು ಪ್ರಬಲವಾದಂತ ಅಸ್ತ್ರವನ್ನ ಕಾಂಗ್ರೆಸ್ ಇಲ್ಲಿ ಬಳಕೆ ಮಾಡ್ಕೊಳ್ತಾ ಇದೆ. ಅದಕ್ಕೆ ಇವತ್ತು ಉತ್ತರ ಕೊಡಬಹುದು. ಬೆಂಗಳೂರಿನ ಜೆಪಿ ನಗರದಲ್ಲಿ ಬೆಳಗ್ಗೆ 11:30ಕ್ಕೆ ಸುದ್ದಿಗೋಷ್ಠಿ. ರಾಜ್ಯಸಭಾ ಟಿಕೆಟ್ ವಿಚಾರವಾಗಿ ಕಾಂಗ್ರೆಸ್ ನಾಯಕರ ಟೀಕೆಗೆ ತಿರುಗೇಟು ನೀಡಬಹುದಾದ ಸಾಧ್ಯತೆ ಇದೆ. ಆಬ್ವಿಯಸ್ಲಿ ಯಾಕೆ ಅಂತಂದ್ರೆ ಬಿಜೆಪಿ ಜೊತೆಗೆ ಮೈತ್ರಿ ಆಗಿದ್ದಾರೆ. ಸೊ ಹೀಗಿರ್ಬೇಕಾದ್ರೆ ಒಳಗೆ ಏನ್ ನಡೆದಿರುತ್ತೋ ಸೆಕೆಂಡ್ರಿ ಅದು. ಬಿಜೆಪಿಯ ನಾಯಕರುಗಳು ದೇವೇಗೌಡರ ಜೊತೆಗೆ ಚರ್ಚಿಸಿ ನಿಮಗೆ ಟಿಕೆಟ್ ಕೊಡಕ್ಕಾಗಲ್ಲ, ನಾವು ಕೊಡಲ್ಲ, ಬೇರೆಯವ್ರಿಗೆ ಕೊಡ್ತೀವಿ ಅಂತ ಹೇಳಿದಾರೋ, ದೇವೇಗೌಡ್ರೆ ನಂಗೆ ಬೇಡ, ನಂಗೆ ಈ ಸತಿ ಬೇಡ, ಬೇರೆ ಯಾರಿಗಾದ್ರೂ ಕೊಡಿ ಅಂತ ಹೇಳಿದಾರೋ, ಅಥವಾ ಇದು ಯಾವುದೂ ನಡೀದೇನೆ ಬಿಜೆಪಿ ನಾಯಕರುಗಳು ತಮಗೆ ಯಾರು ಬೇಕೋ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೋ ಅದು ಆ ಎರಡು ಪಕ್ಷಗಳಿಗೆ ಸಂಬಂಧಪಟ್ಟಂತ ವಿಚಾರ. ಆದರೆ ಈ ವಿಚಾರವನ್ನ ಕಾಂಗ್ರೆಸ್ನವರು ಅಸ್ತ್ರವನ್ನಾಗಿ ಪ್ರಯೋಗ ಮಾಡ್ತಾ ಇದ್ದಾರೆ, ರಾಜಕೀಯವಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಈಗ ದೇವೇಗೌಡರು ಮಾತಾಡ್ಲಿಲ್ಲ ಅಂದ್ರೆ ಡ್ಯಾಮೇಜ್ ಆಗತ್ತೆ. ಆ ಡ್ಯಾಮೇಜ್ ಕಂಟ್ರೋಲ್ಗೆ ಇವತ್ತಿನ ಸುದ್ದಿಗೋಷ್ಠಿ.